ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಚರಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಪೂಜೆ ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ. ಪೂಜೆ ಎಲ್ಲ ಆಯ್ತು. ಇವಾಗ ರಾತ್ರಿಗೆ ಅಡುಗೆ ಮಾಡ್ತಾ ಇದ್ದೀವಿ. ಸಂಜೆ ಫ್ರೆಂಡ್ಸ್ ಬರ್ತಿದ್ದಾರೆ, ಮನೆಗೆ ಇನ್ವೈಟ್ ಮಾಡಿದ್ದೀವಿ. ಸೊ ಈಗ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಆ ಕಡೆ ಸೈಡ್ ಅನ್ನ ಹಾಕ್ತಾ ಇದೆ, ಈ ಕಡೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಈಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪಾಯಸ ಮಾಡಬೇಕು. ನೆಕ್ಸ್ಟು ಕೋಸಂಬರಿಗೆ ಎಲ್ಲ ಕಟ್ ಮಾಡ್ಕೊಬೇಕು, ಸೌತೆಕಾಯಿನ. ಅದಾದಮೇಲೆ ನೆಕ್ಸ್ಟು ಮೊಸರನ್ನಕ್ಕೆ ಒಗ್ಗರಣೆ ಹಾಕಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ, ನೋಡೋಣ ಹೇಗಾಗತ್ತೆ ಅಂತ. ನಾನು ಪಾಯಸ ಮಾಡಬೇಕಾದ್ರೆ ಎಲ್ಲ ಮೆಷರ್ಮೆಂಟ್ಸ್ ಏನೂ ಇಟ್ಕೊಳ್ಳೋದಿಲ್ಲ. ನೋಡು ಅಂದಾಜು ಮೇಲೆ ಹಾಕಿರ್ತೀನಿ, ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಸೊ ಏನಾಗ್ತಾ ಇದೆ, ಈ ಕಡೆ ಪಾಯಸ ಆಗ್ತಾ ಇದೆ, ಈ ಕಡೆ ಕೋಸಂಬರಿ ಮಾಡ್ತಾ ಇದ್ದೀನಿ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಮೊಸರನ್ನ ಒಗ್ಗರಣೆ ಮೊಸರನ್ನ. ಏನು ಮಾಡ್ತಿದ್ದೀಯ ಸುನಿ? ದ್ರಾಕ್ಷಿ ಕ್ಲೀನ್ ಮಾಡ್ತಾ ಇದೀನಿ. ಪಾಯಸಕ್ಕೆ ದ್ರಾಕ್ಷಿ ಕೊಡಲಿ. ಓಕೆ, ಪಾಯಸ ಮಾಡಬೇಕು. ಸ್ವಲ್ಪ ಗೋಡಂಬಿ ಎಲ್ಲ ಉದ್ಬಿಟ್ಟು ನಾನೇ ರುಬ್ಬಿಟ್ಕೊಂಡಿದ್ದೀನಿ, ಕಾಯಿ ಎಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಪಾಯಸ ಮಾಡಿಬಿಟ್ಟು ನೆಕ್ಸ್ಟ್ ಮೊಸರನ್ನ ಒಗ್ಗರಣೆ ಮಾಡಿಬಿಟ್ರೆ ಇವತ್ತಿನ ಅಡುಗೆ ಮುಗಿಯಿತು. ಬೊಂಬಾಟ್ ಭೋಜನ ಮೈ ಚರಿತಾ. ಸೊ ಈಗ ಪಾಯಸ ಮಾಡಬೇಕು. ನೆಕ್ಸ್ಟ್ ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು ಅಂತ ಈಗ ಅಮ್ಮಗೆ ಫೋನ್ ಮಾಡಿ ಕೇಳಬೇಕು. ಹಲೋ, ಅದೇ ಆಯಿತು, ಪಾಯಸ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ಹಾಕಬೇಕು, ಆಮೇಲೆ ಇದು ಬೆಲ್ಲ. ನಾನು ತುಂಬ ಜನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಅಂತ ಅಂದರೆ ಅಮ್ಮಗೆ ಕಾಲ್ ಮಾಡಿ ಕೇಳ್ಕೊತೀನಿ ಏನೇನು ಹಾಕಬೇಕು ಅಂತ. ಫಸ್ಟೇ ಕೇಳ್ಕೊಂಡಿರ್ತೀನಿ, ಆಮೇಲೆ ಮಾಡಬೇಕಾದ್ರೆ ಮತ್ತೆ ಮರ್ತೋಗಿರುತ್ತೆ, ಮತ್ತೆ ಕಾಲ್ ಮಾಡಿ ಕೇಳ್ಕೊಂಡಿರ್ತೀನಿ ಏನೇನು ಹಾಕಬೇಕು ಅಂತ ಎಲ್ಲ. ಮಾಡ್ತಿರೋ ಅಡುಗೆ ಎಲ್ಲ ಸಿಂಪಲ್ ಆದ್ರೂ ಮಾಡೋದಷ್ಟೊತ್ತಿಗೆ ಟೈಮ್ ಜಾಸ್ತಿ ಬೇಕು. ಫಾಸ್ಟಾಗಿ ಮಾಡೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಾನೆಲ್ಲನೂ ಸ್ಲೋ ಆಗಿ ಮಾಡ್ಕೊತೀನಿ. ಅರ್ಜೆಂಟ್ ಏನಿರಲ್ಲ ಅಂತ ನಿಧಾನಕ್ಕೆ ಮಾಡ್ಕೊತೀನಿ ನಾನು. ಸೊ ಫೈನಲಿ ಎಲ್ಲ ರೆಡಿ ಆಯಿತು. ರೂಮಲ್ಲಿ ಕತ್ಲೆ ಚಿನ್ನಿ ವಿಂಟರ್ ಬರ್ತಿದೆಯಲ್ಲ, ಕತ್ಲೆ ಆಗಿದೆ. ಅಲ್ಲಿ ಬಿಸಿಲು ಬೆಳಕಿಲ್ಲ, ಲೈಟು ಯೆಲ್ಲೋ ಕಲರ್ ಲೈಟು, ಅದಕ್ಕೆ ಎಲ್ಲೋ ಲೈಟ್ ಸಾಕಾಗಿಲ್ಲ. ಅದಕ್ಕೆ ಮೊಬೈಲಲ್ಲಿ ಟಾರ್ಚ್ ಹಾಕೊಂಡು ಮೇಕಪ್ ಮಾಡ್ಕೊತಾ ಇದ್ದೀನಿ. ಬೇಡ ಅದು ಅದಕ್ಕೆ. ಹಬ್ಬ 5:36ಗೆ ಬರೋಕ್ಕೆ ಹೇಳಿದ್ವಿ. ಪ್ಲೀಸ್ ನನ್ನ ಅಡುಗೆನೂ ಮುಗ್ದಿದ್ದಾಯಿತು, ರೆಡಿನೂ ಆಗಿದ್ದಾಯಿತು, ದೀಪ ಕೂಡ ಹಚ್ಚಿದ್ದಾಯಿತು ಎಲ್ಲ ಕಡೆಗೂ. ನೋಡಿ ಈಗ ಕಾಣಿಸ್ತಾ ಇದೆ. ಈಗ ಊಟ ಮಾಡುವ ಸಮಯ. ಸಿಂಪಲ್ಲಾಗಿ
ಪಾಯಸ, ಕೋಸಂಬರಿ, ಪುಳಿಯೋಗರೆ, ಮೊಸರನ್ನ, ಚಕ್ಲಿ, ಒಬ್ಬಟ್ಟು, ತಂಬಿಟ್ಟು. ಕಡೆ ಮಕ್ಕಳುಗಳು ಅವ್ರ ಪಾಗ ಅವ್ರು ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ಖುಷಿ ಆಗುತ್ತೆ. ಈಗ ಊಟ ಎಲ್ಲ ಆದಮೇಲೆ ಸ್ವೀಡನಲ್ಲಿ ಹೇಗೆ ಮನೆ ಕಟ್ಟಿಸ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಹೇಗೆ ಇರುತ್ತೆ, ಹೇಗೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅಂತ. ಹೀಗೆ ನೋಡಿಕೊಂಡು ಮಾತಾಡಿಕೊಂಡು ಫ್ರೆಂಡ್ಸ್ ಜೊತೆ ಈ ಥರ ಮಾತಾಡಿಕೊಂಡು ಸಿಕ್ಕಿದಾಗೆಲ್ಲ ಚೆನ್ನಾಗಿರುತ್ತೆ. ನಾವು ಮೀಟ್ ಮಾಡಿನೂ ತುಂಬ ದಿನ ಆಗಿರುತ್ತೆ. ಈ ಥರ ಸಿಕ್ಕಿದಾಗ ಎಂಜಾಯ್ ಮಾಡ್ತೀವಿ ಎಲ್ಲರೂ. ಮಾತಾಡಿಕೊಂಡು ಕೆಲವು ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊತೀವಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ನಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಹೀಗೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಹೇಗೆ ಮಿಸ್ ಮಾಡೋಕ್ಕಾಗತ್ತೆ, ದೀಪಾವಳಿ ಅಂದಮೇಲೆ ಪಟಾಕಿ ಹೊಡಿಲೇಬೇಕು. ಡಮ್ ಢಮ್ ಅನ್ನೋ ಪಟಾಕಿ ಇಲ್ಲದೆ ಹೋದರೂ ಸುಸುರು ಬತ್ತಿ ಅಂತೂ ಇದ್ದೇ ಇರುತ್ತೆ. ದೀಪಾವಳಿ ಹಬ್ಬ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ ಬೆಳಕಿನ ಹಬ್ಬ. ಈ ಥರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ನಮ್ಮ ಹಬ್ಬಗಳನ್ನ ಬೇರೆ ದೇಶದಲ್ಲಿದ್ದರೂ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಪ್ರತಿ ಹಬ್ಬಗಳನ್ನೂ ಕೂಡ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿನೇ ಬೇರೆ, ಫ್ಯಾಮ್ಲಿ ಜೊತೆ ಮಾಡೋ ಸೆಲೆಬ್ರೇಷನ್ನೇ ಬೇರೆ. ಚೆನ್ನಾಗಿರುತ್ತೆ ಎರಡು ಎಕ್ಸ್ಪೀರಿಯನ್ಸ್ ಕೂಡ. ನೋಡಿದ್ರಿ ಅಲ್ಲ, ನಮ್ಮ ಮನೆ ದೀಪಾವಳಿ ಹಬ್ಬ ಹೀಗಾಯಿತು ನಮ್ಮ ಫ್ರೆಂಡ್ಸ್ ಜೊತೆ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಹಳೆ ವಿಡಿಯೋಸ್ಗಳನ್ನು ಕೂಡ ನೋಡಿ. ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.